ಹರೇ ಕೃಷ್ಣ. ಭಗವದ್ಗೀತೆಯ 4ನೇ ಅಧ್ಯಾಯ, ಶ್ಲೋಕ 3. ಅದೇ ಖಂಡಿತವಾಗಿಯೂ ಇದು ನನ್ನಿಂದ ನಿನಗೆ ಈ ದಿನ ಯೋಗ ಜ್ಞಾನವು ಹೇಳಲ್ಪಟ್ಟಿತು. ಬಹು ಪ್ರಾಚೀನವಾದ ಭಕ್ತನು ಆಗಿದ್ದೀಯೇ, ನನ್ನ ಸ್ನೇಹಿತನೂ ಕೂಡ. ಆದುದರಿಂದ ರಹಸ್ಯವಾದದ್ದನ್ನು, ಖಂಡಿತವಾಗಿಯೂ ಇದನ್ನು ದಿವ್ಯವಾದದ್ದನ್ನು ಅನುವಾದ ಪರಮ ಪ್ರಭುವಿನೊಂದಿಗೆ ಸಂಬಂಧವಿರುವ ಈ ಬಹು ಪ್ರಾಚೀನ ವಿಜ್ಞಾನವನ್ನು ಇಂದು ನಾನು ನಿನಗೆ ಹೇಳುತ್ತಿದ್ದೇನೆ, ಏಕೆಂದರೆ ನೀನು ನನ್ನ ಭಕ್ತ ಮತ್ತು ಸ್ನೇಹಿತ. ಆದುದರಿಂದ ಈ ವಿಜ್ಞಾನದ ಅಲೌಕಿಕ ರಹಸ್ಯವನ್ನು ನೀನು ಅರ್ಥ ಮಾಡಿಕೊಳ್ಳಬಲ್ಲೆ. ಭಾವಾರ್ಥ: ಮನುಷ್ಯರಲ್ಲಿ 2 ವರ್ಗಗಳು, ಭಕ್ತರು ಮತ್ತು ರಾಕ್ಷಸರು. ಈ ಶ್ರೇಷ್ಠ ಶಸ್ತ್ರವನ್ನು ತಿಳಿಯಲು ಭಗವಂತನು ಅರ್ಜುನನನ್ನು ಆರಿಸಿಕೊಂಡ, ಏಕೆಂದರೆ ಆತನು ಭಗವಂತನ ಭಕ್ತ ರಾಕ್ಷಸನಾದವನು. ಈ ಶ್ರೇಷ್ಠವಾದ ರಹಸ್ಯವಾದ ವಿಜ್ಞಾನವನ್ನು ಗ್ರಹಿಸಲಾರ. ಈ ಶ್ರೇಷ್ಠ ಜ್ಞಾನಗ್ರಂಥದ ಹಲವು ಆವೃತ್ತಿಗಳಿವೆ. ಕೆಲವು ಆವೃತ್ತಿಗಳಲ್ಲಿ ಭಕ್ತರು ಬರೆದ ವ್ಯಾಖ್ಯಾನಗಳಿವೆ, ಕೆಲವು ಆವೃತ್ತಿಗಳಲ್ಲಿ ರಾಕ್ಷಸರು ಬರೆದ ವ್ಯಾಖ್ಯಾನಗಳಿವೆ. ಭಕ್ತರು ವ್ಯಾಖ್ಯಾನ ವಾಸ್ತವವಾದದ್ದು, ರಾಕ್ಷಸರ ವ್ಯಾಖ್ಯಾನ ಕೆಲಸಕ್ಕೆ ಬಾರದು. ಅರ್ಜುನನು ಶ್ರೀಕೃಷ್ಣನನ್ನು ದೇವೋತ್ತಮ ಪರಮ ಪುರುಷನೆಂದು ಒಪ್ಪಿಕೊಳ್ಳುತ್ತಾನೆ. ಅರ್ಜುನನ ಹೆಜ್ಜೆಯನ್ನು ಅನುಸರಿಸುವ ಯಾವುದೇ ವ್ಯಾಖ್ಯಾನವು ಈ ಶ್ರೇಷ್ಠವಾದ ವಿಜ್ಞಾನಕ್ಕೆ ನಿಜವಾದ ಭಕ್ತಿಪೂರ್ವಕ ಸೇವೆ. ರಾಕ್ಷಸರು ಶ್ರೀಕೃಷ್ಣನನ್ನು ಇರುವಂತೆ ಅವನನ್ನು ಒಪ್ಪಿಕೊಳ್ಳುವುದಿಲ್ಲ. ಅದರ ಬದಲು ಅವರು ಶ್ರೀಕೃಷ್ಣನ ವಿಷಯ ಏನೋ ಕಲ್ಪಿಸಿಕೊಂಡು ಸಾಮಾನ್ಯ ಓದುಗರನ ಶ್ರೀಕೃಷ್ಣನ ಉಪದೇಶದಿಂದ ದಾರಿ ತಪ್ಪಿಸುತ್ತಾರೆ. ಇಂತಹ ತಪ್ಪು ದಾರಿಗಳ ವಿಷಯದಲ್ಲಿ ಎಲ್ಲಿ ಎಚ್ಚರಿಕೆ ಇದೆ. ನಾನು ಅರ್ಜುನನಿಂದ ಬಂದ ಗುರು ಶಿಷ್ಯ ಪರಂಪರೆಯನ್ನು ಅನುಸರಿಸಲು ಪ್ರಯತ್ನಿಸಬೇಕು. ಈ ರೀತಿಯಲ್ಲಿ ಶ್ರೇಷ್ಠ ವಿಜ್ಞಾನವಾದ ಶ್ರೀಮದ್ ಭಗವದ್ಗೀತೆಯ ಪ್ರಯೋಜನವನ್ನು ಪಡೆಯಬೇಕು ಎಂದು ಈ ಶ್ಲೋಕದಲ್ಲಿ ವಿವರಿಸಿದ್ದಾರೆ.